ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ ನಲ್ಲಿ. ಈ ವ್ಯೂ ಪಾಯಿಂಟ್ ಅನೇಕ ವಿಚಾರಗಳಿಗೆ, ಅನೇಕ ಪ್ರಶ್ನೆಗಳಿಗೆ ನಿಜವಾದ ಸೆಂಟರ್ ಪಾಯಿಂಟ್ ಆಗಿ ಕಳೆದ ಹಲವು ದಿನಗಳಿಂದ ರಾಜ್ಯದ ಜನರ ಮನಸ್ಸಾಕ್ಷಿಗೆ ಉತ್ತರವನ್ನು ಕೊಡ್ತಾ ಬರ್ತಾ ಇದೆ. ಫಾರ್ ವಿಚ್ ಐ ಆಮ್ ವೆರಿ 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 ಥ್ಯಾಂಕ್ಫುಲ್. ಕಾರಣ ಏನು ಅಂತಂದ್ರೆ, ನಾವು ನಮ್ಮ ವ್ಯೂ ಪಾಯಿಂಟ್ ನಲ್ಲಿ ಎಲ್ಲ ಆಯಾಮದ ಪ್ರಶ್ನೆಗಳನ್ನು ತೆಗೆದುಕೊಳ್ತೇವೆ, ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತೇವೆ, ಯಾವುದನ್ನು ಬಿಡೋದಿಲ್ಲ ಮತ್ತು ಎಲ್ರಿಗೂ ಸಾಧ್ಯವಾದಷ್ಟು ಅವರವ್ರ ಜಗಳ ಆಡ್ಕೊಂಡಿಲ್ಲ ಅಂತಂದ್ರೆ ಸಮಾನವಾದಂಥ ಅವಕಾಶವನ್ನ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಯಾವುದೋ ಒಂದು ವಿಚಾರಧಾರೆಯನ್ನು ನಾನಂತೂ ಹೇರ್ತಾ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ I would like to say thanks for giving us a lot of love and absolutely fantastic cooperation. Now let me begin ಇವತ್ತಿನ ವ್ಯೂ ಪಾಯಿಂಟ್ನ ರಾಜ್ಯಪಾಲರ ಭಾಷಣದ ಬಗ್ಗೆ. See, technically speaking, ರಾಜ್ಯಪಾಲರು ಅಂತಂದ್ರೆ ಒಂದು ಸರ್ಕಾರದ ಮುಖ್ಯಸ್ಥರಾಗಿರ್ತಾರವ್ರು, ಒಂದು ರೀತಿ ಒಂದು ಸರ್ಕಾರದ ಓನರ್ ಆಗಿರ್ತಾರವ್ರು, ಸರ್ಕಾರದ ಯಜಮಾನರಾಗಿರ್ತಾರೆ. ಅಲ್ಲ ಸರ್, ಸರ್ಕಾರದ ಯಜಮಾನರು ಮುಖ್ಯಮಂತ್ರಿಗಳಲ್ವಾ ಅಂತ ತಾವು ಕೇಳಿದ್ರೆ, ಕಾನ್ಸ್ಟಿಟ್ಯೂಷನಲಿ ಸ್ಪೀಕಿಂಗ್ ನೀವು ಬಹಳ ಸಲ ಕೇಳಿರ್ತೀರಿ, ಮಾನ್ಯ ರಾಜ್ಯಪಾಲರು ಸನ್ಮಾನಿತರು, ಹಿರಿಯರು, ಗೌರವಾನ್ವಿತರು ಯಾವಾಗಲೂ ಕೂಡ ಚರ್ಚೆ ಮಾಡುವಾಗ, ಮಾತಾಡುವಾಗ ಮೈ ಗೌರ್ಮೆಂಟ್ ಅಂತ ಅವರು ಮಾತನಾಡ್ತಾರೆ. ಹಾಗನ್ ಮಾತ್ರಕ್ಕೆ ಅವರು ಆ ಗೌರ್ಮೆಂಟ್ನ ಮುನ್ನಡೆಸ್ತಿದ್ದಾರೆ ಮುಖ್ಯಮಂತ್ರಿಗಳಾಗಿ ಅಂತಲ್ಲ, ಅದು ಅವರ ಗೌರ್ಮೆಂಟ್, ಅವರ ನೇತೃತ್ವದಲ್ಲಿರುವ ಗೌರ್ಮೆಂಟ್ ಅಂತ, ಮತ್ತು ಅವರು ಆ ಒಂದು ಸರ್ಕಾರದ ಯಜಮಾನ ಅಂತ. ಹಾಗಾಗಿ ರಾಜ್ಯಪಾಲರು ಇನ್ನೇನು ಬಜೆಟ್ ಸೆಷನ್ ಶುರುವಾಗಬೇಕು ಅನ್ನುವಾಗ ಸರ್ಕಾರದ ಸ್ವಗತವನ್ನ ಓದಿದ್ರು, ಅದರಲ್ಲಿ ಕೂಡ ಮೈ ಗೌರ್ಮೆಂಟ್ ಅಂತ ಸಹಜವಾಗಿ ಅವರಂದ್ರು. ಹಲವು ವಿಚಾರಗಳನ್ನ ಅವರು ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಅಲ್ಲಿ ಬರ ಚರ್ಚೆ ಆಯಿತು, ಗ್ಯಾರಂಟಿ ಚರ್ಚೆ ಆಯಿತು. ನೋಡ್ರಿ ಹೆಂಗೆ ಅನ್ಯಾಯ ಮಾಡ್ತಾರೆ ಇವರು ಕೇಂದ್ರದವರು ಅನ್ನುವ ಸರ್ಕಾರದ ಈ ನೋವು, ಆಕ್ರೋಶ, ಅದು ಕೂಡ ಚರ್ಚೆ ಆಯಿತು. ಹಾಗಾಗಿ ನಾವ್ಯಾಕೆ ಇವತ್ತು ಚರ್ಚೆ ಮಾಡಬಾರ್ದು? ಸರ್ಕಾರದ ಈ ಸ್ವಗತದ ಬಗ್ಗೆ ಚರ್ಚೆ ವ್ಯೂ ಪಾಯಿಂಟ್ ನಲ್ಲಿ. ಒನ್ಸ್ ಅಗೈನ್ ಐ ಆಮ್ ಚಂದನ್ ಶರ್ಮಾ ವಿತ್ ಯು. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಬರ. ಅಂದ್ರೆ ಗ್ಯಾರಂಟಿಗೂ ನಾಳೆ ಬರ ಬಿದ್ದುಬಿಡುತ್ತಾ ಅನ್ನುವ ರೀತಿಯಲ್ಲಿ ಸರ್ಕಾರ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಎತ್ತಿದೆ. ಆದರೆ ವಿ ಆರ್ ಟ್ರೈಂಗ್ ಟು ಎಲಿವೇಟ್ ದಿ ಎಕಾನಮಿ ಅಂತ ಕೂಡ ಸರ್ಕಾರ ತನ್ನ ಭಾಷಣದಲ್ಲಿ ಹೇಳ್ಕೊಂಡಿದೆ. ಲೆಟ್ಸ್ ಗೋ ಟು ವಾಟ್ ಗವರ್ಮೆಂಟ್ ಹ್ಯಾಸ್ ಟು ಸೇ. ಸರ್ಕಾರ ಹೇಳ್ತಾ ಇದೆ, ಅಲ್ರಿ ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಅಂತರ್ಜಲ ಬತ್ತು ಹೋಗಿದೆ, ನಮ್ಮ ಕಡೆಗೆ ಕ್ಯಾರೇ ಅಂತ ಇಲ್ಲ ಈ ಕೇಂದ್ರ ಸರ್ಕಾರದವರು. ಒಂದು 18,000 ಕೋಟಿ ರೂಪಾಯಿ ಕೊಡ್ರಿ ಅಂತ ಇವ್ರನ್ನ ಅಂಗ್ಲಾಚ್ಕೋಬೇಕು, ಬೇಡ್ಕೋಬೇಕು. ಇವ್ರನ್ನ ಒಬ್ರು ಕೂಡ ನಮ್ಮ ಕಡೆಗೆ ತಲೆ ಹಾಕಿಯೂ ಕೂಡ ಮಲಗೋದಿಲ್ಲ. ಇವ್ರು ಕರ್ನಾಟಕಕ್ಕೆ ಬಂದು ಹೋದ್ರು, ಅಮಿತ್ ಶಾ ಅವರು ನಮ್ಮ ಜೊತೆ ಬಂದ್ರ, ನಮ್ಮ ಹತ್ರ ಮಾತಾಡಿದ್ರ, ಈ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದ್ದಾರೆ. ಹಾಗಾಗಿ ಕರುನಾಡಿಗೆ ಅಂತರ್ಜಲದ ಆಘಾತ ಎದುರಾಗಿದೆ ಅನ್ನೋದು ಸರ್ಕಾರ ತಾನು ಸ್ಪಷ್ಟವಾಗಿ ಹೇಳ್ತಾ ಇರುವ ವಿಚಾರ. ಮತ್ತು 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಕೊಳವೆ ಬಾವಿಗಳು ಬತ್ತು ಹೋಗಿದ್ದಾವೆ. ಕೊಳವೆ ಬಾವಿಗಳು ತುಂಬಾ ತೊಂದರೆಗಳಲ್ಲಿದ್ದಾವೆ, ಸಮಸ್ಯೆಗಳಲ್ಲಿದ್ದಾವೆ. 2023-24ನೇ ಸಾಲಲ್ಲಿ 18% ಮುಂಗಾರು, 36% ಹಿಂಗಾರು ಮಳೆಯ ಕೊರತೆ ಉಂಟಾಗಿದೆ. ಅವ್ರು ಗೊತ್ತಾಗ್ತಾ ಇಲ್ವಾ ಕೇಂದ್ರದವ್ರಿಗೆ? ಏನ್ ಮಾಡ್ತಾ ಇದ್ದಾರೆ ಅವರು? ಹೀಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. 236 ತಾಲೂಕುಗಳ ಪೈಕಿ 215ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ಕುಸಿತವಾಗಿದೆ. ಅಂತರ್ಜಲ ಅಂತ ನಾವೇನ್ ಕರಿತೀವಿ, ಅದು ಸಂಪೂರ್ಣವಾಗಿ ಕುಸಿದು ಹೋಗಿದ್ದು ರಾಜ್ಯದ 7,082 ಹಳ್ಳಿಗಳಲ್ಲಿ ಬರ ಇದೆ, ಸಂಕಷ್ಟ ಇದೆ, ಆತಂಕ ಇದೆ. ನಗರ ಪಟ್ಟಣಗಳ 1,193 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ. ಜನ ಕುಡಿಯುವ ನೀರಿಗೋಸ್ಕರ ಹಾಹಾಕಾರ ಪಡ್ತಾ ಇದ್ದಾರೆ. 223 ತಾಲೂಕುಗಳನ್ನ ನಾವೀಗಾಗಲೇ ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದೇವೆ. ಇದು ಗವರ್ಮೆಂಟ್ ಹೇಳ್ಕೊಳ್ತಾ ಇದೆ. ಬರದ ನಿರ್ವಹಣೆಗೆ ಮೊದಲ ಕಂತಾಗಿ ನಾವು 628 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಗವರ್ಮೆಂಟು ತಲಾ 2,000ದಂತೆ 33 ಲಕ್ಷ ರೈತರ ಬ್ಯಾಂಕ್ ಖಾತೆಗೆ
ಹಣವನ್ನ ನಾವು ಜಮಾವಣೆ ಮಾಡಿದ್ದೀವಿ. ಗವರ್ಮೆಂಟ್ ಹೇಳ್ತಿರೋದು, ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ, ಯಾರಿಗೂ ಕಾದು ನೋಡ್ತಾ ಇಲ್ಲ. ಅವ್ರು ಯಾರು NDRF ಮಾಡಿಲ್ಲ, ಮತ್ತೊಬ್ರು ಮಾಡಿಲ್ಲ, ಮಗದೊಬ್ರು ಮಾಡಿಲ್ಲ, ಅಮಿತ್ ಶಾ ಮಾಡಿಲ್ಲ ಅಂದ್ಬಿಟ್ಟು ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ. ನಮ್ಮ ಕೈಯಿಂದ ಏನಾಗಬೇಕು ಆ ಎಲ್ಲ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದು ಗವರ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೂ ಮುಂದುವರೆದ ಭಾಗವಾಗಿ ಬೇರೆ ಏನ್ ಸಮಸ್ಯೆ ಆಗ್ಬೋದು ಅಂತ ನೋಡಿ. ಫೆಬ್ರವರಿ 16ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಅವರೇ ಹೇಳಿರೋ ಪ್ರಕಾರ ಸುಮಾರು 80,000 ಕೋಟಿ ರೂಪಾಯಿ ಸಾಲ ಮಾಡ್ತಾರೆ. ದಾಖಲೆಯ 15ನೇ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಲಿದ್ದಾರೆ. ಲೋಕಸಭೆ ಚುನಾವಣೆ ಇದೆ, ಹಾಗಾಗಿ ಒಂದು ರೀತಿ ಬಹಳ ಪಾಪ್ಯುಲಿಸ್ಟ್ ಆದಂತ ಬಜೆಟ್ ಆಗಬಹುದು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲವೇ ಇಲ್ಲ. ನಮಗೂ ಇಲ್ಲ, ನಿಮಗೂ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 55,000 ಕೋಟಿ ರೂಪಾಯಿ ಬೇಕು. ಈಗ ಕಳೆದ ಪ್ರಸಕ್ತ ವರ್ಷದಲ್ಲಿ ಅವರಿಗೆ 55ರಿಂದ 60,000 ಕೋಟಿ ರೂಪಾಯಿ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಇದ್ದಿದ್ದೇ ಸುಮಾರು ಒಂದು 5-6 ತಿಂಗಳು ವರ್ಷದಲ್ಲಿ. ಆಮೇಲೆ ಯುವ ನಿಧಿ ಅನ್ನೋದು ಜಾರಿ ಆಗಿರಲಿಲ್ಲ, ಅದು ಇವಾಗ ಜಾರಿ ಆಗಿದೆ. ಹಾಗಾಗಿ ಅವ್ರಿಗೊಂದು 30,000 ಕೋಟಿ ರೂಪಾಯಿ ಸಾಕಾಗ್ತಾ ಇತ್ತು. ಆಮೇಲೆ ಬೊಮ್ಮಾಯಿ ಅವರ ಗವರ್ಮೆಂಟೇ ಒಂದು 48,000 ಕೋಟಿ ರೂಪಾಯಿನ ಎಕ್ಸ್ಟ್ರಾ ಬಿಟ್ಟು ಹೋಗಿತ್ತು. ಯಾಕಂದ್ರೆ ಅವ್ರದ್ದು ಸರ್ಪ್ಲಸ್ ಬಜೆಟ್ ಆಗಿತ್ತು. ಆ ಕಾರಣಕ್ಕಾಗಿ ದುಡ್ಡಿತ್ತು ಗವರ್ಮೆಂಟ್ ಹತ್ರ. ಹಾಗಾಗಿ ಏನ್ ತೊಂದರೆ ಇರಲಿಲ್ಲ. 55,000 ಕೋಟಿ ರೂಪಾಯಿ ಮೊತ್ತವನ್ನ ಹೇಗೆ ಕ್ರೋಢೀಕರಿಸ್ತಾರೆ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ. ಸಹಜವಾಗಿ ಸಾಲ ಮಾಡಬೇಕಾಗತ್ತೆ. ನಮ್ಮ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ 25%ನಷ್ಟು ಸಾಲ ಮಾಡ್ಬೋದು. ಸುಮಾರು ಒಂದು 7-7.5 ಲಕ್ಷ ಕೋಟಿಯಷ್ಟು ಸಾಲ ಮಾಡ್ಬೋದು. 5.25 ಲಕ್ಷ ಕೋಟಿಯಷ್ಟು ಸಾಲ ಈಗಾಗಲೇ ಇದೆ. ಆ ಕಾರಣಕ್ಕಾಗಿ ಸುಮಾರು ಒಂದು 80,000 ಕೋಟಿ ರೂಪಾಯಿ ಸಾಲ ಮಾಡಿದ್ರು ಕೂಡ ಇವರು ಗ್ಯಾರಂಟಿಯ ಒತ್ತಡವನ್ನು ನಿಭಾಯಿಸಿಕೊಳ್ಳಬಹುದು. ಆದರೆ ಪ್ರಶ್ನೆ, ಗ್ಯಾರಂಟಿಯ ಒತ್ತಡ, ಅದರ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಗೆ ಕಾಂಗ್ರೆಸ್ ಬೊಟ್ಟು ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಸರ್ಕಾರ ಒಂದು ವರ್ತುಲದಲ್ಲಿ ಸಿಕ್ಕಾಕೊಂಡಿದೆಯಾ ಅಂತ ನಮಗೆ ಕಾಣಿಸ್ತಾ ಇದೆ. ಈ ಗ್ಯಾರಂಟಿಯನ್ನ ಅವರು ಎಕನಾಮಿಕ್ ಎಲಿವೇಶನ್ ಅಂತ ಕರೀತಾರೆ. ಅವ್ರೇನ್ ಹೇಳ್ತಾರೆ ಗ್ಯಾರಂಟಿ ಬಗ್ಗೆ? ನೋಡ್ರಿ, 2,000 ಕೊಡ್ತೀವಿ, ರೇವಡಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಲೇವಡಿ ಮಾಡ್ತೀರಿ ನೀವು. ಇದು ಎಕನಾಮಿಕ್ ಎಲಿವೇಶನ್. ಇದು 2,000 ಕೊಟ್ರೆ ಒಂದು ಮನೆಗೆ, ಒಬ್ಬ ಗೃಹಲಕ್ಷ್ಮಿಗೆ 3,000 ಒಬ್ಬ ಯುವಕನಿಗೆ ಕೊಟ್ರೆ, ಶಕ್ತಿ ಯೋಜನೆಯಲ್ಲಿ ಒಬ್ಬ ಹೆಣ್ಮಗಳಿಗೆ ನಾವು ಬಸ್ಸಲ್ಲಿ ಓಡಾಡುವುದಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ಎಕನಾಮಿಕಲಿ ಎಲಿವೇಟ್ ಆಗುತ್ತೆ. ಸುಮಾರು 5 ಕೋಟಿ ಜನ ಪಾವರ್ಟಿಯಿಂದ ಹೊರಗೆ ಬಂದಿದ್ದಾರೆ. ಸುಮಾರು 1.2 ಕೋಟಿ ಕುಟುಂಬಗಳು ಪಾವರ್ಟಿಯಿಂದ ಹೊರ ಬಂದಿದ್ದಾವೆ. ನೀವು ಲೇವಡಿ ಮಾಡ್ತೀರಾ, ನಾವು ಇನ್ನೂ ಅತಿ ಹೆಚ್ಚು ಯೋಜನೆಗಳನ್ನು ಕೊಡ್ತೀವಿ ಅಂತ ಇದೇ ಗವರ್ಮೆಂಟ್ ಹೇಳುತ್ತೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಹೇಳುತ್ತೆ ಅಂತಂದ್ರೆ, ಇದೆಲ್ಲದರ ನಡುವೆಯೂ ಕೂಡ ನಾವು ಕೇಂದ್ರ ಸರ್ಕಾರನೇನು ಕಾದು ನೋಡ್ತಾ ಇಲ್ಲ ಸ್ವಾಮಿ. ಅವರೇ ನಮಗೆ ಕೊಡಬೇಕಾಗಿರುವ 18,000 ಕೋಟಿ ರೂಪಾಯಿ, ಕೊಡಬೇಕಾಗಿರೋದು 38,000 ಕೋಟಿ ರೂಪಾಯಿ, 18,177 ಕೋಟಿ ಕೊಡಿ ಮೊದಲು ಕಂತು ಅಂತ ಅಂದಿದ್ವಿ. ಬಂದು ಊರಲ್ಲಿ ಇರೋರೆಲ್ಲ ತೋಮರ್ ಬಂದ್ರು, ಅವ್ರ ತಂಡ ಕಳಿಸಿದ್ರು. ಯಾರು ನೂನುವೆ ನಮ್ಮ ಕಡೆಗೆ ಇದುವರೆಗೂ ತಿರುಗಿ ನೋಡಿಲ್ಲ. ಇದು ಇವ್ರು ಹೇಳ್ತಾ ಇರುವ ವಿಷಯ. ಇದರ ನಡುವೆ ಅಂತರ್ಜಲದ ಮಟ್ಟ ಬಹಳ ಕುಸಿತವಾಗಿದೆ, ಬಹಳ ಕಡಿಮೆಯಾಗಿದೆ. ಐ ವುಡ್ ಲೈಕ್ ಟು ಶೋ ಯು ಅ ವಂಡರ್ಫುಲ್ ಗ್ರಾಫಿಕಲ್ representation in front of you at the moment. ಅಂತರ್ಜಲ ಎಲ್ಲಿ ಕುಸಿತವಾಗಿದೆ ಅನ್ನೋದನ್ನು ಗಮನಿಸಿ. ನಾನು ಮೊದಲು ಕೊಡಗಿಗೆ ಬರ್ತೀನಿ. ಸುಮಾರು 1.9 ಮೀಟರ್ನಷ್ಟು ಅಂತರ್ಜಲದ ಮಟ್ಟ ಕೊಡಗಿನಲ್ಲಿ ಕುಸಿತವಾಗಿದೆ. ಇದು ಕರ್ನಾಟಕದ ಮ್ಯಾಪ್ ತಾವು ಗಮನಿಸ್ತಾ ಇರೋದು. ಮಂಡ್ಯದಲ್ಲಿ 800 ಅಡಿಯಷ್ಟು 800 ಫೀಟ್ 800 ಅಡಿಯಷ್ಟು ಅಂತರ್ಜಲದ ಮಟ್ಟ ಕುಸಿತವಾಗಿದೆ ಅನ್ನುವ ಸ್ಪಷ್ಟವಾದಂಥ ವಿಷಯ ನಮಗೆ ನಿಮಗೆ ಗೊತ್ತಾಗ್ತಾ ಇದೆ. ಸಹಜವಾಗಿ ಕರ್ನಾಟಕದಲ್ಲಿ ಬರ ಇದೆ, ಅನುಮಾನ ಇಲ್ಲ. ಹಾಸನದಲ್ಲಿ 3.51 ಮೀಟರ್ನಷ್ಟು ಅಂತರ್ಜಲದ ಮಟ್ಟ ಕುಸಿದು ಹೋಗಿದೆ. ಬರ ಇದೆ, ಜಾನುವಾರುಗಳಿಗೆ ಮೇವಿಲ್ಲ, ಸಮಸ್ಯೆ ಇದೆ, ತೊಂದರೆ ಇದೆ. ಇದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಅದಾದ ಮೇಲೆ ನಾವು ಇನ್ನು ಹಲವು ಜಿಲ್ಲೆಗಳ ಕಡೆಗೆ ಗಮನ ಹರಿಸಬೇಕಾಗತ್ತೆ. ವಿಜಯನಗರ ಸೀಮ್ಸ್ ಟು ಬಿ ಇನ್ ಎಕ್ಸ್ಟ್ರೀಮ್ಲಿ ಡ್ರೌಟ್ ಪೊಸಿಷನ್. ವಿಜಯನಗರ ಜಿಲ್ಲೆ, ವಿಜಯನಗರ ಒಂದು ಸ್ವಲ್ಪ ಝೂಮ್ ಇನ್ ಮಾಡಿ ಇದನ್ನ. ಓ, ಥ್ಯಾಂಕ್ ಯು ವೆರಿ ಮಚ್ ಶ್ವೇತಾ, ಯು ಅಂಡರ್ಸ್ಟುಡ್ ಮಿ ವೆರಿ ವೆಲ್. 700 ಅಡಿ ವಿಜಯನಗರ ಇದೆಯಲ್ಲ, 700 ಅಡಿಯಷ್ಟು ಅಂತರ್ಜಲದ ಕುಸಿತವನ್ನ ಕಂಡಿದೆ ಅಂತನ್ನೋದು ನಾವೆಲ್ಲಿ ಗಮನಿಸ್ತಾ ಇದ್ದೀವಿ. ರಾಯಚೂರು, ನಮ್ಮೂರು ಬಳ್ಳಾರಿ, ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ರಾಯಚೂರು 500 ಅಡಿಯಷ್ಟು 500 ಫೀಟ್ನಷ್ಟು ಅಂತರ್ಜಲದ ಮಟ್ಟದಲ್ಲಿ ಕುಸಿತವನ್ನ ಕಂಡಿದೆ ಅನ್ನೋದನ್ನ
ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಬಹಳ ಸ್ಪಷ್ಟವಾಗಿ. ಕೊಪ್ಪಳ, ಅಫ್ಕೋರ್ಸ್ ರಾಯಚೂರು, ಕೊಪ್ಪಳ, ನಂಬಳ್ಳಾರಿ, ವಿಜಯನಗರ. ಕೊಪ್ಪಳಕ್ಕೆ ಬರೋಣ. 400 ಅಡಿಯಷ್ಟು ಅಂತರ್ಜಲದ ಮಟ್ಟ ಇಲ್ಲಿ ಕುಸಿತವಾಗಿದೆ ಅನ್ನೋದನ್ನ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೆ ಮತ್ತು ಸ್ಪಷ್ಟವಾದಂಥ ಅಂಕಿ ಅಂಶಗಳು ಹೇಳ್ತಾ ಇದ್ದಾವೆ. ಇದು ಅಂತೆ ಕಂತೆ ಕಥೆಯೆಲ್ಲ ನಾವು ಮಾತಾಡ್ತಾ ಇರೋದು. ಕಲಬುರಗಿ ನೋಡಿ, 23.71 ಮೀಟರ್ಸ್, 23.71 meters. Kalburgi, as you can see here, 23.71 meters ನಷ್ಟು ಅಂತರ್ಜಲದ ಕುಸಿತವನ್ನ ಕಂಡಿದೆ. ಧಾರವಾಡ 10.4 meters, ವಿಜಯಪುರ 15.90 meters. ಸೊ ಇಲ್ಲಿ ನಾವು ಗಮನಿಸುವಾಗ ನಮ್ಗೆ ಗೊತ್ತಾಗ್ತಾ ಇದೆ, ಕರ್ನಾಟಕದಾದ್ಯಂತ ಬಿ ಇಟ್ ದಿ ವೆಸ್ಟ್, ಬಿ ಇಟ್ ದಿ ಈಸ್ಟ್, ಬಿ ಇಟ್ ದಿ ಸೌತ್ ಆರ್ ಬಿ ಇಟ್ ದಿ ನಾರ್ತ್, ಎಲ್ಲ ಕಡೆಗಳಲ್ಲೂ ಕೂಡ ಸಂಪೂರ್ಣವಾಗಿ ನಮಗೆ ಸಮಸ್ಯೆ ಉಂಟಾಗಿರೋದು ಈ ಮ್ಯಾಪ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ವಿಜಯಪುರ ಮರ್ತಿದ್ದೆ ನಾನು, 15.90 ಮೀಟರ್ನಷ್ಟು ಅಂತರ್ಜಲದ ಕುಸಿತವಾಗಿದೆ. ಬಾಗಲಕೋಟೆ ಕೂಡ ನಾನು ಮರ್ತು ಬಿಟ್ಟಿದ್ದೆ, 21.68 ಮೀಟರ್ನಷ್ಟು ಕುಸಿತವಾಗಿದೆ. ಅಂಡ್ ದೆನ್ ವಿ ವಿಲ್ ಗೋ ಟು ಹಾವೇರಿ, 8.98 ಮೀಟರ್ನಷ್ಟು. ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ಯಾಲಕ್ಕಿ ಊರು ಹಾವೇರಿ ಇವತ್ತು ಏನು ಮಾಡಿದ್ರು, ಯಾಲಕ್ಕಿ ತಿಂದರು, ಲವಂಗ ತಿಂದರು, ಮೆಣಸಿನ್ಕಾಯಿ ತಿಂದರು, ಬ್ಯಾಡಗಿ ತಿಂದರು, ಖಾರ 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 ಅನ್ನುವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ ಅಂತನ್ನೋದು. ಓಕೆ, ಹುಬ್ಬಳ್ಳಿಯ ಗೆಸ್ಟ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಅವರ ಡೆಸಿಗ್ನೇಷನ್ ಮತ್ತು ಹೆಸರನ್ನು ನನಗೆ ಕೊಡಿ ಪ್ಲೀಸ್. ಫೈನ್, ಫ್ಯಾಂಟಾಸ್ಟಿಕ್. ನಾನಿಲ್ಲಿ 2-3 ವಿಷಯ ಚರ್ಚೆ ಮಾಡಬೇಕಾಗಿರೋದು ಏನು ಅಂತಂದರೆ, ವೈಲ್ ಐ ಸ್ಟಾರ್ಟ್ ದಿಸ್ ಡಿಬೇಟ್, ಗ್ಯಾರಂಟಿ ಸ್ಕೀಮ್ಗಳು ಎಕಾನಮಿಯನ್ನು ಕಿಕ್ ಸ್ಟಾರ್ಟ್ ಮಾಡ್ತವೆ ಅಂತ ಹೇಳ್ತಾರೆ. 1.2 ಕೋಟಿ ಫ್ಯಾಮಿಲೀಸ್ BPL ಇಂದ ಹೊರಬಂದಿದೆ ಅಂತ ಹೇಳ್ತಾರೆ. ಸರ್ಕಾರ ಒಂದು ಸ್ವಗತವನ್ನು ಮಾಡ್ಕೊಳ್ತಾ ಇದೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನು ಮಾಡ್ತಾರೆ. ಆದರೆ ಈ ಎಲ್ಲವೂ ಕೂಡ ಸುಳ್ಳು ಹೇಳ್ತಿದ್ದಾರೆ ಈ ಗೌರ್ಮೆಂಟ್ನವರು ಅಂತ BJPಯವರು ಹಾಗೂ ಅವರ ಮಿತ್ರ ಪಕ್ಷವಾದಂಥ JDSನವರು ಹೇಳ್ತಾ ಇದ್ದಾರೆ. ನಮ್ಮದೇ ಒಂದು 4 ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ಟು, ಹರ್ ಘರ್ ಜಲ್ ಘೋಷಣೆ ಮಾಡಿಬಿಟ್ಟು, ಆಮೇಲೆ ಗ್ರಾಮ್ ಸಡಕ್ ಘೋಷಣೆ ಮಾಡಿಬಿಟ್ಟು, ಆಮೇಲೆ ಬೇರೆ ಬೇರೆ ಮೊರಾರ್ಜಿ ದೇಸಾಯಿ ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ಟು, ಇವರು ಸುಮ್ಮನೆ ಇವ್ರ ಗ್ಯಾರಂಟಿಗಳನ್ನು ಮಾತ್ರ ಹೇಳ್ಬಿಟ್ಟು, ಇವ್ರು ದುಡ್ಡು ಜಾಸ್ತಿ ಮಾಡ್ಕೊಂಬಿಟ್ಟು, ರೇವಡಿ ಸ್ಕೀಮ್ಗಳು ಅಂತ ಜಾಸ್ತಿ ಮಾಡ್ಕೊಂಬಿಟ್ಟು ಸುಮ್ಮನೆ ನಮ್ಮ ಮೇಲೆ ಇವರು ಆರೋಪ ಮಾಡ್ತಾರೆ. ಆಮೇಲೆ ಇವ್ರು ಕೊಟ್ಟಿರೋದು ಬರೀ 2,000, ಆದರೆ ನಾರ್ಮ್ಸ್ ಪ್ರಕಾರ ಕೊಡಬೇಕಾಗಿರೋದು ಇನ್ನೂ ಜಾಸ್ತಿ. ಈ ಥರದ್ದೆಲ್ಲ ಮಾತಿದೆ. ನಾನು ಇವತ್ತು ಕೇವಲ ಬರಕ್ ಮಾತ್ರ, ನೀರಿಗೆ ಮಾತ್ರ ಈ ಡಿಬೇಟ್ನ ಸೀಮಿತಗೊಳಿಸೋದಿಲ್ಲ. ಲೆಟ್ ಮೀ ಓಪನ್ ಅಪ್ ದಿಸ್ ಡಿಬೇಟ್ ನಾವ್. 4 ಜನ ಗೆಸ್ಟ್ಗಳು ನಮ್ಮನ್ನ ಚರ್ಚೆಯಲ್ಲಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹುಬ್ಬಳ್ಳಿಯಿಂದ ಸಂಗಮೇಶ್ ಅವರು ಜಾಯ್ನ್ ಆಗಿದ್ದಾರೆ, ಖ್ಯಾತ ಹಿರಿಯ ಪತ್ರಕರ್ತರು. ನಮಸ್ಕಾರ. ನಮ್ಮೊಟ್ಟಿಗೆ ನನ್ನ ಬಲಗಡೆ ಭಾಗದಲ್ಲಿ ಕಾಂಗ್ರೆಸ್ನ ಮಿತ್ರರು ಹಾಗೂ ವಕ್ತಾರರಾಗಿರುವ ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಹಾಗೆ ನನ್ನೊಟ್ಟಿಗೆ ಎಡಗಡೆ ಭಾಗದಿಂದ JDSನಿಂದ ಗೆಳೆಯರು ಅಶ್ವಿನ್ ಕುಮಾರ್ ಜಾಯ್ನ್ ಆಗಿದ್ದಾರೆ. ಹಾಗೆ ಸಂಕೀರ್ತ್ BJPಯಿಂದ ಜಾಯ್ನ್ ಆಗಿದ್ದಾರೆ. 4 ಜನಕ್ಕೂ ಎ ವೆರಿ ವಾರ್ಮ್ ಅಂಡ್ ಎ ವೆರಿ ಲವ್ಲಿ ಅಂಡ್ ಎ ವೆರಿ ಡ್ರೌಟ್ಫುಲ್ ವೆಲ್ಕಮ್. ಬರದ ಸ್ವಾಗತ. ಯಾಕಂತಂದ್ರೆ ಬರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಭರದ ಸ್ವಾಗತ ಕೋರೋಕ್ಕಾಗಲ್ಲ ನಿಮಗೆ. ಬನ್ನಿ ಬನ್ನಿ, ಭರದಿಂದ ನಾವು ಸ್ವಾಗತಿಸೋಣ, ಭರದಿಂದ ನಾವು ಸಂತೋಷ ಕೂಟವನ್ನು ಮಾಡೋಣ ಅಂತ ಬಹುಶಃ ನಾನು ಹೇಳಲಿಕ್ಕಾಗೋದಿಲ್ಲ. ನಾನು ಸಂಗಮೇಶ್ ಅವ್ರಿಗೆ ಹೋಗ್ತೇನೆ, ಬಿಕಾಸ್ ಹಿ ವುಡ್ ನೋ ದಿ ರಿಯಾಲಿಟಿ, ಹಿ ವುಡ್ ನೋ ದಿ ಫ್ಯಾಕ್ಚುಯಲ್ಸ್. ನಾವು ಸಂಗಮೇಶ್ ಸರ್, ಈಗ ನಮ್ಮ ಭಾಗದಲ್ಲಿ ಹೆಂಗಿದೆ ಸರ್ ಇವಾಗ ಬರ? ಏನು ತೊಂದರೆ ಇದೆ? ಪರಿಹಾರ ಗಿರಿಹಾರ ಬಂದಿದೆಯಾ? ಆಮೇಲೆ 2,000 ಅಂತಾರಲ್ಲ, ಅಕೌಂಟಿಗೆ ಬಂದಿದೆಯಾ, ರೈತರ ಅಕೌಂಟಿಗೆ? ದಟ್ಸ್ ಮೈ ಮೇಜರ್ ಕ್ವೆಶ್ಚನ್ ನಿಮಗೆ ಸಂಗಮೇಶ್ ಸರ್. ಅಲ್ಲ, ರೈತರು ಹೇಳ್ತಿದ್ದಾರೆ 2,000 ಬಂದಿದೆ ಅಂತ. ಅವ್ರ ಪ್ರಶ್ನೆ ಏನಂದ್ರೆ, ನಾವು 1 ಎಕರೆಗೆ ಬಿತ್ತಬೇಕಾದ್ರೆ ಬೀಜ ಗೊಬ್ಬರ ಸೇರಿ ಕನಿಷ್ಠ 20,000 ಖರ್ಚು ಮಾಡ್ತೀವಿ. 20,000 ಖರ್ಚು ಮಾಡಿದ ರೈತನಿಗೆ 2,000 ರೂಪಾಯಿ ಯಾವ ಲೆಕ್ಕದಲ್ಲಿ ಯಾವ ಖರ್ಚಿಗೆ ಸಾಕಾಗುತ್ತೆ ಅನ್ನೋದು ಮೂಲ ಪ್ರಶ್ನೆ. ಬಂದಿದೆ ಅಂತ ಕೆಲವು ರೈತರು ಇದೇ ವಾರದಲ್ಲಿ ಧಾರವಾಡಕ್ಕೆ ಬಂದು ಮನವಿ ಕೊಟ್ಟರು, ನಮಗೆ 2,000 ಬಂದಿದೆ, ಆದ್ರೆ ನಾವು ಖರ್ಚು ಮಾಡಿರೋದು 1 ಎಕರೆ 20,000. ಇದನ್ನ ನಾವು ಯಾವ ಅಕೌಂಟಿಗೆ ತಗೊಂಡು ಎಲ್ಲಿ ಹೇಗೆ ಖರ್ಚು ನಮ್ಮ ಹಾನಿಯನ್ನು ಸರಿದೂಗಿಸ್ಕೊಳ್ಳೋಣ ಅಂತ ರೈತರ ಪ್ರಶ್ನೆ.
ಮತ್ತೆ ಸರ್ಕಾರ ಹೇಳಿದೆ 634 ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಕೊಟ್ಟಿದ್ದೀವಿ ಅಂತ. ರೈತರಿಗೆ ಅದೇ 2,000 ರೂಪಾಯಿ ಹಾಕಿದ್ದಾರೆ. ರೈತರ ಪ್ರಶ್ನೆ ಏನಂದ್ರೆ, ನಮ್ಮ ಮನೆಯಲ್ಲಿರುವಂಥ ಮಹಿಳೆಯರು ಅವರಿಗೆ 2,000 ಪ್ರತಿ ತಿಂಗಳು ನೀವು ಕೊಡ್ತೀನಿ ಅಂತ ಹೇಳ್ತೀರಿ, ಅವ್ರಿಗೆ ಪ್ರತಿ ತಿಂಗಳು 2,000 ಕೊಡ್ತೀರಿ. ಆದ್ರೆ ನಾವು 20,000 ಖರ್ಚು ಮಾಡಿದ, 1 ಎಕರೆಗೆ 20,000 ಖರ್ಚು ಮಾಡಿದ ನಮಗೆ ನೀವು 2,000 ರೂಪಾಯಿ ಕೊಡ್ತಿದ್ರಿ. ಇದು ಯಾವ ಲೆಕ್ಕ? ಈಗ ಸರ್ಕಾರದ ಲೆಕ್ಕದಲ್ಲಿ, ಅವರ ಆರ್ಥಿಕ ಲೆಕ್ಕಾಚಾರದಲ್ಲಿ, ಅವರ ಒಂದು ಏನು ಆರ್ಥಿಕ ಶಿಸ್ತನ್ನು ಕಾಪಾಡಬೇಕಾದಂಥ ಒಂದು ಜವಾಬ್ದಾರಿ ಇರುವಾಗ ಅವ್ರೇನು ಕೊಟ್ಟಿದ್ದಾರೆ, ಅವ್ರ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ. ಈ ರೈತರ ಪ್ರಶ್ನೆಗೆ ಇವತ್ತಿಗೆ ಯಾವ ಸರ್ಕಾರವೂ ಉತ್ತರ ಕೊಡೋಕ್ಕಾಗಲ್ಲ. ಅವರು 20,000 ಖರ್ಚು ಮಾಡಿದಾಗ 2,000 ಕೊಡ್ತಾರಲ್ಲ, ಇದಕ್ಕೆ ಯಾರು ಬಹುಶಃ ನೀವು ಯಾರು ಉತ್ತರ ಕೊಡೋಕ್ಕಾಗಲ್ಲ. ಮತ್ತು ಇನ್ನು ನೀವು ರಿಯಾಲಿಟಿ ಕೇಳಿದ್ರಿ, ನಾನು ಉತ್ತರ ಕರ್ನಾಟಕದಲ್ಲಿ ಓಡಾಡ್ತಿರ್ತೀನಿ, ಆ ಬರದ ಬಗ್ಗೆ ನಿಮಗೆ ಹೇಳ್ತೀನಿ. ತಾವು ಆಗಲೇ ಅಂತರ್ಜಲದ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ರಿ. ಒಂದು ಅದರಲ್ಲಿ ಕೆಲವು ಜಿಲ್ಲೆಯದ್ದು ಮೀಟರಲ್ಲಿ ಕೊಟ್ರಿ, ಕೆಲವು ಜಿಲ್ಲೆಯದ್ದು ಫೀಟ್ಗಳ ಲೆಕ್ಕದಲ್ಲಿ ಕೊಟ್ರಿ. ಎಲ್ಲ ಜಿಲ್ಲೆಗಳದ್ದು ಒಂದೇ ಲೆಕ್ಕದಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇರಲಿ. ಆದರೆ ನಾನು ಒಬ್ಬ ರೈತನಾಗಿ ಪಾರ್ಟ್ ಟೈಮ್, ಮೂಲತಃ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಜಮೀನನ್ನು ಹೊಂದಿರುವಂಥ ರೈತನಾಗಿ ನಾನು ಹೇಳೋದು, ನಾನು ಒಂದು ಬೋರ್ ಹಾಕ್ಸಿದೆ, 400-500 ಫೀಟ್ ಹಾಕ್ಸಿದ್ರು. ನನಗೆ ಸಿಕ್ಕಿರೋದು ಕರಿ ಕಲ್ಲು, ನೀರಲ್ಲ, ಕರಿ ಕಲ್ಲು, ಹಸಿ ಮಣ್ಣು ಕೂಡ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರದ ನಮ್ಮ ಯೋಜನೆಗಳು ಯಾವ ರೀತಿ ಅಂದರೆ, ಗಂಗಾ ಯೋಜನೆಯಡಿ ಇವರು ಬೋರ್ವೆಲ್ ಕೊರಿತಾರೆ, ಮತ್ತು ಬರಗಾಲ ಅಂದ ತಕ್ಷಣ ಬೋರ್ವೆಲ್ ಕೊರಿತಾರೆ. ಆ ಬೋರ್ವೆಲ್ಗೆ ಒಂದು ಜಲ ಮರುಪೂರ್ಣ ಘಟಕವನ್ನು ಮಾಡಿಸಲ್ಲ. 2-3 ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಬೋರ್ವೆಲ್ಗೆ ಖರ್ಚು ಮಾಡ್ತಾರೆ. ಬರೀ 20,000 ಖರ್ಚು ಮಾಡಿ ಒಂದು ವಾಟರ್ ರೀಫಿಲ್ಲಿಂಗ್ ಯೂನಿಟ್, ಜಲ ಮರುಪೂರ್ಣ ಘಟಕವನ್ನು ಮಾಡುವಂಥ ಯೋಜನೆ, ಆ ಒಂದು ಇನ್ಬಿಲ್ಟ್ ಪ್ಯಾಕೇಜಲ್ಲೇ ಬರಬೇಕಿತ್ತು, ಬಂದಿಲ್ಲ. ನಾನು ಒಂದು ಅನುಭವವನ್ನು ನಿಮ್ಮ ಹತ್ರ ಹೇಳ್ಕೋಬೇಕಾದ್ರೆ, 2017-18ರಲ್ಲಿ ನಾನು ಬರ ಅಧ್ಯಯನಕ್ಕಾಗಿ ರಾಯಚೂರು ಜಿಲ್ಲೆಯಲ್ಲಿ ಹೋಗಿದ್ದೆ. ಹೋದಾಗ ಅಲ್ಲಿ ಸಾಕಷ್ಟು ಕಡೆ ಬೋರ್ವೆಲ್ಗಳು, ಸರ್ಕಾರ ಬೋರ್ವೆಲ್ ಕೊರೆಸುತ್ತೆ, ಸರ್ಕಾರವೇ ನರೇಗಾ ಅಂಡರಲ್ಲಿ ಅಥವಾ ಬೇರೆ ಬೇರೆ ಯೋಜನೆಯಲ್ಲಿ ಕೊರೆಸಿದ ನಂತರ ಅದಕ್ಕೊಂದು ಜಲ ಮರುಪೂರ್ಣ ಘಟಕ ಮಾಡೋದಿಲ್ಲ. ಅದು ಅವಾಗಿನ DC ಶರತ್ ಅಂತ ನನಗೆ ಚೆನ್ನಾಗಿ ನೆನಪಿದೆ. ನಾನು DC ಅವರಿಗೆ ಕೇಳಿದೆ, ನೀವು ಇಷ್ಟು ಖರ್ಚು ಮಾಡಿ ಒಂದೊಂದು ಊರಿಗೆ 200-300, ಒಂದು ಊರಿಗೆ ಅಂತೂ ಅಲ್ಲಿ 180 ಬೋರ್ವೆಲ್ ಕೊರೆಸಿದ್ರು. ಒಂದು ಬೋರ್ವೆಲ್ಗೂ ಒಂದು ಜಲ ಮರುಪೂರ್ಣ ಘಟಕ ಬರೀ ಒಂದು 20,000 ಖರ್ಚಾಗತ್ತೆ. ಇಲ್ವೇ ಇಲ್ಲ. ಅವಾಗ ನಾನು DC ಅವ್ರಿಗೆ ಕೇಳಿದೆ, ಇಷ್ಟೆಲ್ಲ ಬೋರ್ವೆಲ್, ನೀವು ಒಂದು ಬೋರ್ವೆಲ್ ಫೇಲ್ ಆದ ತಕ್ಷಣ ಇನ್ನೊಂದು ಬೋರ್ವೆಲ್ ಕೊರೆಸುವ ಬದಲು ಅದೇ ಬೋರ್ವೆಲ್ಗೆ ನೀವು ಜಲ ಮರುಪೂರ್ಣ ಘಟಕವನ್ನು 20-30 ಸಾವಿರ ರೂಪಾಯಿ ಖರ್ಚಲ್ಲಿ ಮಾಡಿಸಿದ್ರೆ ಅದೇ ಬೋರ್ವೆಲ್ ಇವತ್ತಲ್ಲ ನಾಳೆ ರೀಚಾರ್ಜ್ ಆಗುತ್ತೆ, ಅದರಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸಾಧಾರಣ ಸರಳ ತಂತ್ರಜ್ಞಾನ ಇದು. ಇದೇನು ನಾವು ಎಲ್ಲೋ ಇಸ್ರೇಲ್ಗೆ ಹೋಗಿ ಮತ್ತೊಂದು ದೇಶಕ್ಕೆ ಹೋಗಿ ಕಲ್ತ್ಕೊಂಡು ಬರಬೇಕಾಗಿಲ್ಲ. ಇದನ್ನ ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಅವರು DC ಅವರು ಒಪ್ಕೊಂಡ್ರು, ಹೌದು ಇಂಥ ಸಲಹೆ ನಮಗೆ ಸಿಕ್ಕೇ ಇಲ್ಲ, ನಾವು ಮಾಡೇ ಇಲ್ಲ, ಡೆಫಿನೆಟ್ಲಿ ಇನ್ನು ಮುಂದೆ ನಾನು ಮಾಡ್ತೀನಿ ಅಂತೇಳಿ ಅಷ್ಟೊತ್ತಿಗೆ ಅವರು ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಗಿ ಹೋದ್ರು. ಮುಂದೆ ನಾನು ಕೊಪ್ಪಳ ಜಿಲ್ಲೆಗೆ ಬಂದೆ. ಅಲ್ಲಿ ಒಂದು ಕಡೆ ಜಲ ಮರುಪೂರ್ಣ ಘಟಕ ಮಾಡಿದಾಗ ನನಗೆ ಖುಷಿ ಆಗ್ಬಿಡ್ತು. ಅಲ್ಲಿ ನೋಡಿದೆ, ಸ್ವತಃ ಇಂದಿರಾನಗರ ಅಂತ ಹಳ್ಳಿ, ಅದು ಆ ಊರಿನ ಹೆಸರು ಇಂದಿರಾನಗರ, ಅದು ಹಳ್ಳಿ ಕೊಪ್ಪಳ ಗಂಗಾವತಿ ಮಾರ್ಗ ಮಧ್ಯದಲ್ಲಿ ಬರುತ್ತೆ. ಅಲ್ಲಿ ಜಲ ಮರುಪೂರ್ಣ ಘಟಕ ಇತ್ತು. ಅದಕ್ಕೆ 60,000 ಖರ್ಚು ಮಾಡಿದೀವಿ ಅಂತ ಪಂಚಾಯತಿಯವರೇ ಬೋರ್ಡ್ ಹಾಕಿದ್ರು. ಆದ್ರೆ ಆ ಜಲ ಮರುಪೂರ್ಣ ಘಟಕ ಸರಿಯಾದ ನಿರ್ವಹಣಾ ವ್ಯವಸ್ಥೆ ಇಲ್ಲದೆ ಹಾಳಾಗಿ ಬಿದ್ದು 3-4 ವರ್ಷ ಆಗಿತ್ತು. ಇದು ನಮ್ಮ ಸರ್ಕಾರ ಬರ ಪರಿಹಾರ ಕೈಗೊಳ್ಳುವಂತಹ ಕಾಮಗಾರಿಗಳ 1-2 ಮಾದರಿಗಳಷ್ಟೇ. ಓಕೆ ಸರ್, ನಾನು ಮತ್ತೆ ನಿಮ್ಮ ಹತ್ರ ಮಾತನಾಡ್ತೀನಿ. ನಾನು ಚರ್ಚೆಯನ್ನು ಓಪನ್ ಅಪ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮದ ಕಡೆಗೆ ಹೋಗ್ತೀನಿ. ಯಾಕೆಂತಂದ್ರೆ I don't want this debate to be disturbed by absolutely anything at all. ಹಾಗೆ ನಾನು 3 ಜನಕ್ಕೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, 1 at a time ಪ್ಲೀಸ್, ದಯಮಾಡಿ 1 at a time ಪ್ಲೀಸ್. ನಿಮ್ಮ ವಾದವನ್ನು ನಿಮ್ಮ ಅವಕಾಶ ಬಂದ ಸಂದರ್ಭದಲ್ಲಿ ದಯಮಾಡಿ ತಾವು ಹೇಳಿ. ಒಂದು ವೇಳೆ ನೀವೇನಾದರೂ ಆ್ಯಡ್ ಮಾಡಬೇಕು ಅಂತಿದ್ರೆ ದಯಮಾಡಿ ರೆಸ್ಪೆಕ್ಟ್ಫುಲಿ ತಾವು ಆ್ಯಡ್ ಮಾಡಬಹುದು, ಅದರಲ್ಲಿ ಯಾವ ಸಮಸ್ಯೆಯೂ ಕೂಡ ಇಲ್ಲ. ನನಗೆ ಕೆಲವು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳು ಏನು ಅಂತಂದರೆ, ನೋಡಿ, ಇವರು ಬರ ನಿರ್ವಹಣೆಯ ಸಂದರ್ಭದಲ್ಲಿ ಕೇಂದ್ರ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತಂದಾಗ ಇವ್ರು ಏನು ಹೇಳ್ತಾರೆ BJP ಇವರು ಅಂತಂದ್ರೆ, ಸಿಸ್ಟಮ್ಯಾಟಿಕಲಿ ಪ್ರಪೋಸಲ್ ಕಳಿಸಿಲ್ಲ, ಅದಕ್ಕೋಸ್ಕರ ದುಡ್ಡು ಕೊಟ್ಟಿಲ್ಲ, ಸುಮಾರು 18,000 ಕೋಟಿ ರೂಪಾಯಿಗಳ ಕಂತು ಅಂತ. ಎರಡನೇದು, ಇದೇ BJP ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಅಥವಾ ಬೇರೆಯವ್ರು ಏನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ ಅಂತಂದ್ರೆ, NDRF ನಾರ್ಮ್ ಪ್ರಕಾರ ಒಂದು ಹೆಕ್ಟೇರ್ಗೆ 8,500 ರೂಪಾಯಿ ಇದೆ, ಇವ್ರು 2,000 ರೂಪಾಯಿ ಕೊಟ್ಬಿಟ್ಟು ಏನ್ರಿ ಇವರು ನಮ್ಗೆ ಹೀಗೆ ಎಸಿತಾ ಇದ್ದಾರೆ ದುಡ್ಡು ಅನ್ನೋ ಥರದಲ್ಲೂ ಕೂಡ ಬಹಳ ದೊಡ್ಡ ಪ್ರಶ್ನೆ ಇದೆ. ಮೂರನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಫಸಲ್ ಬಿಮಾ ಯೋಜನೆಯ ಅಡಿ ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತಾ ಇರುವ ದುಡ್ಡನ್ನ ನಾವು ಕೊಡ್ತಾ ಇರುವ ದುಡ್ಡು ಅನ್ನುವ ಹೇಳುವ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹೊರಡ್ತಾ ಇದೆ ಅಂತ ಹೇಳ್ತಾರೆ. ನಾಲ್ಕನೇ ಪ್ರಶ್ನೆ ಏನ್ ಕೇಳ್ತಾರೆ ಅಂತಂದ್ರೆ, ಜಾನುವಾರುಗಳಿಗೆ ದುಡ್ಡಿಲ್ಲ ಅಂತ ರಾಜ್ಯಪಾಲರ ಭಾಷಣದಲ್ಲಿ ಬರೀತಾರೆ, ಮೇವಿಗೆ ದುಡ್ಡಿಲ್ಲ ಅಂತ ಬರೀತಾರೆ, ಆದ್ರೆ ಅದಕ್ಕೆ ಪರಿಹಾರ ಏನು, ಪರ್ಯಾಯ ಏನು, ಏನ್ ಮಾಡಬೇಕು, ದುಡ್ಡ, ಮೇವ, ಅದ್ರ ಬಗ್ಗೆ ಇವರೆಲ್ಲರೂ ಕೂಡ ಬರೆಯೋದಿಲ್ಲ ಅಂತ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಜೊತೆಗೆ ಶಕ್ತಿ ಯೋಜನೆ ಬಗ್ಗೆ ಕೂಡ ಇಲ್ಲಿ ಮಾತನಾಡ್ತಾರೆ. ಇದು ಎಕನಾಮಿಕಲಿ ಶಕ್ತಿ ಯೋಜನೆ
ಎಲಿವೇಶನ್ ಕೊಟ್ಟಿದೆ, ಒಂದು ಕಿಕ್ ಸ್ಟಾರ್ಟ್ ಕೊಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು 20,000 ಬಸ್ಸಸ್ ಓಡಾಡಿ ಲಕ್ಷಾಂತರ ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದೆ. ಆದರೆ ಅಲ್ಲೂ ಕೂಡ ಏನೋ ಗೋಲ್ಮಾಲ್ ಇದೆ ಅಂತ ಬಿಜೆಪಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತೊಂದು ಮಾತು ಬಿಜೆಪಿ ಏನ್ ಹೇಳುತ್ತೆ ಅಂತಂದ್ರೆ, ನಮ್ದೆಲ್ಲ ಯೋಜನೆಗಳನ್ನ ತಗೊಂಬಂದ್ಬಿಟ್ಟು ಇವ್ರ ಯೋಜನೆ ಅಂತ ಹೇಳ್ಬಿಟ್ಟು ಬರೀ ಗ್ಯಾರಂಟಿಗೆ ದುಡ್ಡಿಲ್ಲ, ಗ್ಯಾರಂಟಿಗೆ ದುಡ್ಡಿಲ್ಲ, ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ಬೇಕಂತ ಸರ್ಕಾರವನ್ನ, ರಾಜ್ಯವನ್ನ ಸಾಲದ ಸುಳಿಯಲ್ಲಿ ಕಾಂಗ್ರೆಸ್ ಸಿಕ್ಕಾಕ್ಸಕ್ಕೆ ಹೊರಟಿದೆ ಅಂತ ಅನ್ನೋದು ಬಿಜೆಪಿ ಅವರ ವಾದ. ಹೌದಾ? ಈಸ್ ದಟ್ ಸೋ? ಇಫ್ ದಟ್ ಸೋ, let me ask them questions. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.